ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ನಿವೀರ್ ಹಾಲ್ ಟಿಕೆಟ್ನ ಅಂದರೆ ಅಡ್ಮಿಟ್ ಕಾರ್ಡ್ನ ಯಾವ ರೀತಿ, ಅದು ಕೂಡ ನಿಮ್ಮ ಫೋನಲ್ಲಿ ಜಸ್ಟ್ 2 ಮಿನಿಟ್ನಲ್ಲಿ ಯಾವ ರೀತಿ ಡೈರೆಕ್ಟ್ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ತುಂಬ ಈಸಿ ಇದೆ. ವಿತಿನ್ 2 ಮಿನಿಟ್ನಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಸುಲಭವಾಗಿದೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಎಲ್ಲ ಅಪ್ಡೇಟ್ಗಳು ಕೊಡೋದು ಅಷ್ಟೇ ಅಲ್ಲದೆ ಅಪ್ಲಿಕೇಶನ್ ಹಾಕುವ ರೀತಿ ಎಲ್ಲನೂ ಹೇಳ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಯಾವ ರೀತಿ ನಾವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್ ಏನಿಲ್ಲ, ವೆರಿ ಸಿಂಪಲ್. ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ರೋಲ್ ನಂಬರ್ ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ಸೊ ರೋಲ್ ನಂಬರ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಿಮ್ಗೆ ಏನು ಅಪ್ಲಿಕೇಶನ್ ಹಾಕಿದಾಗ PDF ಪ್ರಿಂಟ್ ತೊಗೊಂಡಿರ್ತೀರಲ್ವ, ಆ PDF ಪ್ರಿಂಟ್ನಲ್ಲಿ ಕೂಡ ನಿಮ್ಮ ರೋಲ್ ನಂಬರ್ ಇರುತ್ತೆ. ಇಲ್ಲ PDF ನಿಮ್ಮ ಹತ್ರ ಸೇವ್ ಇದ್ದರೆ ಅದರಲ್ಲೂ ಕೂಡ ರೋಲ್ ನಂಬರ್ ಇರುತ್ತೆ. ಒಟ್ಟಿನಲ್ಲಿ ಪ್ರಿಂಟ್ನಲ್ಲಿ ರೋಲ್ ನಂಬರ್ ಇರುತ್ತೆ. ಇಲ್ಲಾಂದರೆ ಜಿಮೇಲ್ನಲ್ಲೂ ಕೂಡ ನಿಮ್ಮ ರೋಲ್ ನಂಬರ್ನ ಕಳಿಸಿರ್ತಾರೆ. ಸೊ ಆ ರೋಲ್ ನಂಬರ್ನ ತಂದು ಇಲ್ಲಿ ನಾವು ಕಾಪಿ ಪೇಸ್ಟ್ ಮಾಡಬೇಕು, ಇಲ್ಲಾಂದರೆ ಟೈಪ್ ಮಾಡಬೇಕು. ಟೈಪ್ ಮಾಡುವಾಗ ಸರಿಯಾಗಿ ಮಾಡ್ಕೊಳ್ಬೇಕು. ಸೊ ರೋಲ್ ನಂಬರ್ ಎಲ್ಲಿರುತ್ತೆ ಏನು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ನಿಮ್ಮ PDF ಇದ್ದರೆ ಇಲ್ಲ ಅಪ್ಲಿಕೇಶನ್ ಪ್ರಿಂಟ್ ಇದ್ದರೆ ಅದರಲ್ಲಿ ಎಲ್ಲಿರುತ್ತೆ ಅಂತ ಕಾಣಿಸ್ತೀನಿ ನಿಮಗೆ. ಸೊ ಇವಾಗ ನೋಡ್ಬೋದು, ಇಲ್ಲಿ ನಿಮ್ಮ ಅಪ್ಲಿಕೇಶನ್ನಲ್ಲಿ ರೋಲ್ ನಂಬರ್ ಅಂತ ಫಸ್ಟ್ ಪರ್ಸನಲ್ ಡೀಟೇಲ್ಸ್ನಲ್ಲಿ ಫಸ್ಟಿಗೆ BANKAR ಅಂತ ಈ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಪೂರ್ತಿ ಕಾಪಿ ಮಾಡಿ ರೋಲ್ ನಂಬರ್ ಪೇಸ್ಟ್ ಮಾಡಬೇಕು. ಸೊ ಇದು ಟೋಟಲ್ BAN ಇಂದ ಹಿಡಿದು ಲಾಸ್ಟ್ ವರೆಗೂ ನಿಮ್ಮದು ರೋಲ್ ನಂಬರ್ ಆಗಿರುತ್ತೆ. ಸೊ ಪೂರ್ತಿನ ಕಾಪಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಾಪಿ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಸರಿಯಾಗಿ ಇದನ್ನು ನೋಡಿಕೊಂಡು ಟೈಪ್ ಮಾಡಬೇಕು. ಇದು ಯಾವ ರೀತಿ ಇದೆ ಅಲ್ವೋ ಅದೇ ರೀತಿ ಮಾಡಬೇಕು. ಸ್ವಲ್ಪ ಕೂಡ ಮಿಸ್ಟೇಕ್ ಆಗಬಾರ್ದು. ನಿಮ್ಮ ಹತ್ರ PDF ಇದ್ದರೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಕಾಪಿ ಮಾಡ್ಕೊಳ್ತಿದ್ದೀನಿ. ಟೈಪ್ ಮಾಡೋರು ಟೈಪ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಕಾಪಿ ಮಾಡಿ ರೋಲ್ ನಂಬರ್ ಅಂತ ಕಾಣಿಸ್ತಿದೆ ಅಲ್ವಾ, ಅದನ್ನು ನಾನು ಪೇಸ್ಟ್ ಮಾಡಿದ್ದೀನಿ. ಇವಾಗ ನೋಡ್ಬೋದು, ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ರೋಲ್ ನಂಬರ್ ಆಗಿರುತ್ತೆ. ಸೊ ಇದೇ ರೀತಿ ನೀವು ಬೇಕಿದ್ರೆ ಟೈಪ್ ಮಾಡ್ಕೊಳ್ಳೋರಿದ್ರೆ ಟೈಪ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಸರಿಯಾಗಿ ನೋಡಿ, ಮಿಸ್ಟೇಕ್ ಮಾಡ್ಕೊಬಿಡಿ. ಸೊ ನಾನು ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಏನು ಕೇಳುತ್ತೆ ಅಂದರೆ ಯೂಸರ್ ID ಮತ್ತು ಯೂಸರ್ ಪಾಸ್ವರ್ಡ್ ಕೇಳುತ್ತೆ. ಸೊ ನೋಡ್ಬೋದು ನೀವು, ನಾನು ರೋಲ್ ನಂಬರ್ ಹಾಕಾದ್ಮೇಲೆ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗಿರುತ್ತೆ. ಡೇಟ್ ಆಫ್ ಬರ್ತ್ ಯಾವ ರೀತಿ ಇರಬೇಕಂತಂದರೆ ಎಕ್ಸಾಂಪಲ್ ನಾನು ಕಾಣಿಸ್ತೀನಿ ನೋಡಿ ಇವಾಗ. ಸೊ ಡೇಟ್ ಆಫ್ ಬರ್ತ್ ಈ ರೀತಿ ಹಾಕಬೇಡಿ, ಈ ರೀತಿ ಚಿಹ್ನೆಗಳನ್ನೆಲ್ಲ ಮಿಡ್ಲ್ ಹಾಕಬೇಡಿ, ಈ ರೀತಿ ಹಾಕಬೇಕು. ಅಂದರೆ ಇವಾಗ ನಾನು ಕಾಣಿಸ್ತಿದ್ದೀನಿ ನೋಡಿ, ಇದೇ ರೀತಿನ ನೀವು ಹಾಕಬೇಕಾಗಿರುತ್ತೆ. ಆ ರೀತಿ ಹಾಕಬಾರ್ದು. ಇದೇ ರೀತಿ ಮಿಡ್ಲ್ ಯಾವುದೂ ಗೆರೆ ಚಿಹ್ನೆಗಳಿಲ್ಲದೆ ಡೈರೆಕ್ಟಾಗಿ ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿ ಹಾಕಿ. ಸೊ ಡೈರೆಕ್ಟಾಗಿ ಮಿಡ್ಲು ಸ್ಪೇಸ್ ಕೊಡೋದು, ಗೆರೆ ಹಾಕೋದು ಏನು ಬೇಡ. ಡೈರೆಕ್ಟಾಗಿ ನಿಮ್ದೇನಿದೆ ಡೇಟ್ ಆಫ್ ಬರ್ತು ಅದನ್ನೇ ಹಾಕಿ ಇಲ್ಲಿ ಕೆಳಗಡೆ ನಂಬರ್ ಕಾಣುತ್ತೆ, ಕ್ಯಾಪ್ಚರ್ ನಂಬರು. ಈ ಕ್ಯಾಪ್ಚರ್ ನಂಬರ್ನ ಹಾಕಿ ಲಾಗಿನ್ ಅಂತ ಕೊಡಬೇಕಾಗಿರುತ್ತೆ. ಸೊ ಲಾಗಿನ್ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ಸೊ ನಮ್ದು ಆಲ್ರೆಡಿ ರೋಲ್ ನಂಬರು ಮತ್ತು ಓಲ್ಡ್ ಪಾಸ್ವರ್ಡ್ ಏನು ಡೇಟ್ ಆಫ್ ಬರ್ತ್ ಇಟ್ಟಿರ್ತೀವಲ್ವ, ಸೊ ಡೇಟ್ ಆಫ್ ಬರ್ತ್ ಸರಿಯಾಗಿ ಹಾಕಿ. ಆಮೇಲೆ ನ್ಯೂ ಪಾಸ್ವರ್ಡ್ ಕೇಳುತ್ತೆ. ಸೊ ನ್ಯೂ ಪಾಸ್ವರ್ಡ್ ಬಂದುಬಿಟ್ಟು ಯಾವ ರೀತಿ ಇರಬೇಕಂದ್ರೆ ಎಕ್ಸಾಂಪಲ್ ಅದನ್ನು ಕೂಡ ನಾನು ಕಾಣಿಸ್ತೀನಿ ನೋಡಿ. ನ್ಯೂ ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ, ಫಸ್ಟ್ ಲೆಟರ್ ಕ್ಯಾಪಿಟಲ್, ಆಮೇಲೆ @123 ಇರಬೇಕು. ಇವಾಗ ಎಕ್ಸಾಂಪಲ್ ಆರ್ಮಿ @123, ನಿಮ್ಮ ಹೆಸರಿಟ್ಟು ಬೇಕಿದ್ರೆ @123 ಇರಬೇಕು. ಒಟ್ಟಿನಲ್ಲಿ @123 ಅನ್ನೋದು ಲಾಸ್ಟಿಗೆ ಬರಬೇಕು. ಮತ್ತು ನಿಮ್ಮ ಹೆಸರು ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಡಿ, ಉಳಿದಿರೋ ಸ್ಮಾಲ್ ಇಟ್ ಹಾಕಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡಲ್ಲಿ ಕೂಡ ಸೇಮ್ ಅದನ್ನೇ ಹಾಕಿ. ನ್ಯೂ ಪಾಸ್ವರ್ಡಲ್ಲಿ ಏನು ಹಾಕ್ತಿರಲ್ವ, ನೀವು ಸೆಟ್ ಮಾಡಿರೋ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಸೇಮ್ ಅದನ್ನೇ ಹಾಕಿ. ಓಕೆನಾ. ಸೊ ಇದು ನಾವು ಹೊಸದಾಗಿ ಇನ್ನೊಂದ್ಸಲ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಡೇಟ್ ಆಫ್ ಬರ್ತ್ನ ಬಿಟ್ಟು ಇದು ನ್ಯೂ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದಿರುತ್ತೆ. ಆಮೇಲೆ ಇಲ್ಲಿ ಕ್ಯಾಪ್ಚರ್ ನಂಬರ್ನ ಹಾಕಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸ್ತಿರ್ಬೋದು ಯುವರ್ ಪಾಸ್ವರ್ಡ್ ಸಬ್ಮಿಟ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೇನ್ ಅಂತ ಕೇಳುತ್ತೆ. ಸೊ ಇವಾಗ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ ನೋಡಿ. ಸೊ ಇಲ್ಲಿ ID ಮತ್ತು ಪಾಸ್ವರ್ಡ್ನ ಹಾಕಿ, ID ಅಂದರೆ ರೋಲ್ ನಂಬರು ಮತ್ತು ಪಾಸ್ವರ್ಡ್ ಬಂದುಬಿಟ್ಟು ಹೊಸ ಪಾಸ್ವರ್ಡ್ ಹಾಕೋದಿರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ನಾವು ಇದರಲ್ಲೇ ನಾವು ಡೈರೆಕ್ಟಾಗಿ ಇದು ರೋಲ್ ನಂಬರು ಮತ್ತು ಹೊಸ ಪಾಸ್ವರ್ಡ್ ಏನಿದೆ ಅಲ್ವಾ ಇವಾಗ ಸೆಟ್ ಮಾಡಿರೋದನ್ನ ಅದನ್ನು ಹಾಕಿದ್ರೆ ಇದು ಅಡ್ಮಿಟ್ ಕಾರ್ಡು ಡೌನ್ಲೋಡ್ ಆಗೋಲ್ಲ. ಏನಾಗುತ್ತೆ ಅಂತ ಅಂದರೆ ಇವಾಗ ನಾವು ಆಲ್ರೆಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ಸಕ್ಸಸ್ಫುಲಿ ಆದಮೇಲೆ ಈ ಲಿಂಕ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸಲ ಫಸ್ಟಿಂದ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಎಕ್ಸಾಂಪಲ್ ನಾನು ಅದೇ ಲಿಂಕ್ ಮೇಲೆ ಓಕೆ ಕೊಟ್ಟ ಮೇಲೆ ಡೈರೆಕ್ಟಾಗಿ ಇದು ಓಪನ್ ಆಯ್ತಲ್ವಾ. ಸೊ ಇದ್ರ ಮೇಲೆ ನಾನು ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಿದ್ದೀನಿ. ಸೊ ಬಟ್ ಇದು ಏನಾಗುತ್ತೆ ಇವಾಗ ಕಾಣಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ನಿಮಗೂ ಕೂಡ ಅದೇ ರೀತಿ ಬರುತ್ತೆ ಅಂದ್ಕೊಳ್ತೀನಿ. ಸೊ ಇವಾಗ ನಾನು ID ಹಾಕಿದೆ, ಪಾಸ್ವರ್ಡ್ ಹಾಕಿದೆ ಮತ್ತು ಕ್ಯಾಪ್ಚರ್ ನಂಬರ್ನು ಕೂಡ ಹಾಕಿದ್ದೀನಿ. ಅದೇ ರೀತಿ ಲಾಗಿನ್ ಕೊಡ್ತೀನಿ. ಸೊ ಲಾಗಿನ್ ಕೊಟ್ಟಾಗ ನೋಡ್ಬೋದು ಯಾವ ರೀತಿ ಬರ್ತಿದೆ ಅಂತ. ಇಲ್ಲಿ ನೋಡಿ,
ಯೂಸರ್ ಆಲ್ರೆಡಿ ಲಾಗಿನ್ ಆಗಿದ್ದೀರಾ, ಸೊ ಇದನ್ನು ಲಾಗೌಟ್ ಮಾಡಿ ಇನ್ನೊಂದ್ಸಲ ಲಾಗಿನ್ ಮಾಡಿ ಅಂತ ಕೇಳುತ್ತೆ. ಅವಾಗ ಏನು ಮಾಡಬೇಕು, ಇದು ಟೋಟಲ್ ಲಿಂಕ್ನ ಕ್ಲೋಸ್ ಮಾಡಬೇಕು. ಸೊ ಡೈರೆಕ್ಟಾಗಿ ಬ್ಯಾಕ್ ಬಂದು ಇನ್ನೊಂದ್ಸಲ ಹೊಸದಾಗಿ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಸೊ ಲಿಂಕ್ನ ಇನ್ನೊಂದ್ಸಲ ಓಪನ್ ಮಾಡ್ಕೊಂಡು ಏನಿಲ್ಲ, ಸಿಂಪಲ್ಲಾಗಿ ರೋಲ್ ನಂಬರ್ ಇದ್ದಲ್ಲಿ ನಿಮ್ಮ ರೋಲ್ ನಂಬರ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, ಇದ್ರೆ ಟೈಪ್ ಮಾಡ್ಕೊಳ್ಳಿ, ಸರಿಯಾಗಿ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡ್ ಕೇಳಿದಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ ನಿಮ್ಮ ಪಾಸ್ವರ್ಡ್ ಯಾವುದಿದೆ ಅಂತ, ಹೊಸ ಪಾಸ್ವರ್ಡ್ ಯಾವ್ದು ಸೆಟ್ ಮಾಡಿದ್ದೀರಾ ಅದನ್ನು ಹಾಕಿ. ಸೊ ಅದನ್ನು ಹಾಕಾದ್ಮೇಲೆ ಕೆಳಗಡೆ ಮತ್ತೆ ಕ್ಯಾಪ್ಚರ್ ನಂಬರ್ ಕೇಳುತ್ತೆ, ಕ್ಯಾಪ್ಚರ್ ನಂಬರ್ನ ಹಾಕಿ ಲಾಗಿನ್ ಮಾಡೋದಿರುತ್ತೆ. ಸೊ ಪಾಸ್ವರ್ಡ್ ಮಾತ್ರ ಯಾವ್ದು ಹೊಸದಾಗಿ ನೀವು ಸೆಟ್ ಮಾಡಿದ್ದೀರಲ್ವ ಅದನ್ನೇ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಹಾಕಬೇಡಿ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಾದ್ಮೇಲೆ ಡೇಟ್ ಆಫ್ ಬರ್ತ್ ಕೇಳಲ್ಲ, ಹೊಸ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಪಾಸ್ವರ್ಡ್ನ ನೀವು ಹಾಕಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ನಂಬರ್ ಕಾಣಿಸ್ತಿದೆ ಅಲ್ವಾ ನಾನು ಹೇಳಿದ್ದೀನಿ, ಸೊ ಅದೇ ಕ್ಯಾಪ್ಚರ್ ನಂಬರ್ನ ಇಲ್ಲಿ ಹಾಕಿ ಮತ್ತೆ ಲಾಗಿನ್ ಅಂತ ಕೊಡಬೇಕಾಗಿರುತ್ತೆ. ಸೊ ನಾನು ಕ್ಯಾಪ್ಚರ್ ನಂಬರ್ನ ಹಾಕಿ ಇವಾಗ ಕೆಳಗಡೆ ಲಾಗಿನ್ ಅಂತ ಕೊಡ್ತೀನಿ. ಸೊ ನೋಡ್ಬೋದು ಲಾಗಿನ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಬಂದುಬಿಡುತ್ತೆ. ಸೊ ನೋಡ್ಬೋದು ಈ ರೀತಿ ಇವಾಗ ಎಲ್ಲ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಮೇಲ್ಗಡೆ ಪರ್ಸನಲ್ ಡೀಟೇಲ್ಸು, ಅಡ್ಮಿಟ್ ಕಾರ್ಡು ಎಲ್ಲ ಕಾಣುತ್ತೆ. ಸೊ ನೀವೇನಿಲ್ಲ, ಜಸ್ಟ್ ಮೇಲ್ಗಡೆ ಪರ್ಸನಲ್ ಡೀಟೇಲ್ಸ್ ಆದಮೇಲೆ ಅಡ್ಮಿಟ್ ಕಾರ್ಡ್ ಅಂತ ಶೋ ಆಗ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ಮಿಟ್ ಕಾರ್ಡ್ ಮೇಲೆ. ಸೊ ಇಲ್ಲಿ ನೋಡ್ಬೋದು ನಿಮ್ದು ಎಕ್ಸಾಮ್ ಡೀಟೇಲ್ಸು, ಊರು ಎಲ್ಲ ಪ್ರತಿಯೊಂದು ಬರುತ್ತೆ. ಸೊ ಇವಾಗ ನಿಮಗೆ ಅಡ್ಮಿಟ್ ಕಾರ್ಡ್ PDF ಪ್ರಿಂಟ್ ಬೇಕಲ್ವ, ಇಲ್ಲಿ ಕೆಳಗಡೆ ಅಡ್ಮಿಟ್ ಕಾರ್ಡ್ ಅಂತ ಕಾಣಿಸ್ತಿದೆ ನೋಡಿ. ಸೊ ಇದ್ರ ಮೇಲೆ ನೀವು ಇದ್ರ ಮೇಲೆ ಅಡ್ಮಿಟ್ ಕಾರ್ಡ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಆ PDFನ ಪ್ರಿಂಟ್ನ ತೆಗೆದು ಎಕ್ಸಾಮ್ಗೆ ತೊಗೊಂಡೋಗಿ. ನೋಡ್ಬೋದು PDF ಈ ರೀತಿ ಡೌನ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮದು ಎಕ್ಸಾಮ್ ಡೇಟು, ಟೈಮಿಂಗ್ಸು, ಯಾವ ಪ್ಲೇಸು, ಯಾವ ಕಾಲೇಜಲ್ಲಿ ಎಕ್ಸಾಮ್ ಎಲ್ಲ ಕಾಣಿಸುತ್ತೆ. ಸೊ ಇಷ್ಟೇ, ಏನಿಲ್ಲ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ವೆರಿ ಸಿಂಪಲ್. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಫಸ್ಟಿಗೆ ಲಾಗಿನ್ ಆದಾಗ ನಿಮ್ಮದು ರೋಲ್ ನಂಬರ್ನ ಹಾಕೋದು, ಆಮೇಲೆ ಡೇಟ್ ಆಫ್ ಬರ್ತ್ ಯಾವುದೋ ಮಿಡ್ಲಿ ಚಿಹ್ನೆಗಳು ಮಾರ್ಕ್ಗಳು ಇಲ್ಲದೆ ಡೈರೆಕ್ಟಾಗಿ ಪೂರ್ತಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಆಗಿ ಆಮೇಲೆ ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಇನ್ನೊಂದ್ಸಲ ಲಿಂಕ್ನ ಕ್ಲೋಸ್ ಮಾಡಿ, ಇನ್ನೊಂದ್ಸಲ ಓಪನ್ ಮಾಡಿ, ಹೊಸ ಪಾಸ್ವರ್ಡು, ರೋಲ್ ನಂಬರ್ನ ಹಾಕಿ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಡ್ಮಿಟ್ ಕಾರ್ಡ್. ಇಷ್ಟೇ, ವೆರಿ ಸಿಂಪಲ್. ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅಷ್ಟಕ್ಕೂ ನಿಮಗೂ ಇಷ್ಟ ಆದರೂ ಕೂಡ ಡೌನ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ನಾನು ಜಸ್ಟ್ ನಿಮಗೆ 10 ರೂಪೀಸ್ನಲ್ಲಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿ ಕೊಡ್ತೀನಿ, ಓಕೆನಾ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ, ಜಾಬ್ ಅಪ್ಲಿಕೇಶನ್ ಹಾಕೋದನ್ನ, ಸ್ಕಾಲರ್ಶಿಪ್ ಹಾಕೋದನ್ನ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.